ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಮಾತಾಡಲಿಕ್ಕಿರೋದು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ. ಸೊ ನನಗೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ತುಂಬ ಜಾಸ್ತಿ ಖುಷಿ ಆಗ್ತಾ ಇದೆ. ನಾನು ಈ ಒಂದು ವಿಡಿಯೋಗೆ ರಿಸರ್ಚ್ ಮಾಡುವಾಗಲೂ ತುಂಬ ಜಾಸ್ತಿ ಖುಷಿ ಪಡ್ಕೊಂಡೆ ರಿಸರ್ಚ್ ಮಾಡಿದ್ದೇನೆ. ಯಾಕಂದರೆ ನನಗೆ ಕೆಲವು ಮೆಮೊರೀಸ್ ಕೂಡ ಹುಡ್ಕೋತು ಇವರ ಮೂವೀಸ್ಗಳ ಲಿಸ್ಟ್ ನೋಡಿದಾಗ. ತುಂಬ ಕಡಿಮೆ ಆ್ಯಕ್ಟರ್ಸನ್ನು ನೀವು ನೋಡ್ತೀರಾ ಚಿಕ್ಕ ವಯಸ್ಸಲ್ಲಿ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟು ದೊಡ್ಡ ಆಗುವಾಗ ತುಂಬ ದೊಡ್ಡ ಸ್ಟಾರ್ ಆಗೋದು ಯಾರು ಕೂಡ ಮುಟ್ಲಿಕ್ಕಾಗದಷ್ಟು. ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ ಅವರ ಒಂದು ಮೂವೀಸ್ಗಳು, ಅದರ ಬಗ್ಗೆ ನನ್ನ ಅಭಿಪ್ರಾಯ, ಹಾಗೆಯೇ ಅವರಿಗೆ ಎಷ್ಟು ಅವಾರ್ಡ್ ಸಿಕ್ಕಿದೆ, ಅವರು ಮಾಡಿದ ರಿಯಾಲಿಟಿ ಶೋಗಳು ಯಾವುದು ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳಿಕ್ಕಿದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ. ಸ್ಟಾರ್ಟಿಂಗ್ ಫೇಸಲ್ಲಿ ರಾಜ್ಕುಮಾರ್ ಅವರ ಮೂವೀಸಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ನೋಡ್ಲಿಕ್ಕೆ ಸಿಗ್ತಿದ್ರು. ಮೊದಲ ಮೂವಿ ಪ್ರೇಮದ ಕಾಣಿಕೆ, ಆಮೇಲೆ ಸಾನಾದಿ ಅಪ್ಪಣ್ಣ ಅನ್ನೋ ಮೂವಿಯಲ್ಲೂ ಕೂಡ ನಾವು ನೋಡ್ಬೋದು ಪುನೀತ್ ರಾಜ್ಕುಮಾರ್ ಅವರನ್ನು. ಆಮೇಲೆ ತಾಯಿಗೆ ತಕ್ಕ ಮಗ ಅನ್ನೋ ಮೂವಿಯಲ್ಲಿ ಕೂಡ ಅವರಿದ್ದಾರೆ. ನೆಕ್ಸ್ಟ್ ಅವರ ತಂದೆ ಜೊತೆನೇ ಇನ್ನೊಂದು ಮೂವಿ ಮಾಡ್ತಾರೆ, ಅದು ಬಂದ್ಬಿಟ್ಟು ವಸಂತ ಗೀತ. ಆಮೇಲೆ ಅವರಿಗೆ ಮೊದಲ ಲೀಡಿಂಗ್ ಮೂವಿ ಸಿಗುತ್ತೆ ಆ್ಯಸ್ ಅ ಕೃಷ್ಣ, ಭೂಮಿಗೆ ಬಂದ ಭಗವಂತ. ಈ ಮೂವಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಒಮ್ಮೆ ನೋಡಿ ಗೈಸ್. ಆಮೇಲೆ ಅವರು ಎರಡನೇ ಮೂವಿ ಮಾಡ್ತಾರೆ ಭಾಗ್ಯವಂತ. ಇದರಲ್ಲಿ ಕೂಡ ಅವರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಮೂವಿ ನನ್ನ ಚಿಕ್ಕ ವಯಸ್ಸಿನ ಒಂದು ಡಿಫ್ರೆಂಟ್ ಮೂವಿ ನೋಡಿದ್ರಲ್ಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೊಸ ಬೆಳಕು ಅನ್ನೋ ಮೂವಿ ಮಾಡ್ತಾರೆ, ಇದರಲ್ಲಿ ಕೂಡ ಅವರ ಆ್ಯಕ್ಟಿಂಗ್ ತುಂಬಾ ಜಾಸ್ತಿ ಕ್ಯೂಟ್ ಇದೆ. ನೆಕ್ಸ್ಟ್ ಇವ್ರ ಮೂವಿ ಬರ್ತದೆ ಚಲಿಸುವ ಮೋಡಗಳು ಆ್ಯಂಡ್ ಈ ಒಂದು ಮೂವಿಗೆ ಇವರಿಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಸಿಗುತ್ತೆ, ಅದು ಬಂದ್ಬಿಟ್ಟು ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತ. ನೆಕ್ಸ್ಟ್ ಮೂವಿ ಬರುತ್ತೆ ಭಕ್ತ ಪ್ರಹ್ಲಾದ. ಈ ಮೂವಿ ನನ್ನ ಫೇವ್ರೇಟ್ ಮೂವಿ, ಯಾಕಂದರೆ ಈ ಮೂವಿಯಲ್ಲಿ ಇರೋ ಸೀನ್ಸ್ಗಳು ತುಂಬಾ ಜಾಸ್ತಿ ಚೆನ್ನಾಗಿದೆ. ಎಲ್ಲ ಸೀನ್ಸ್ಗಳು ತೆಗೆದು ನೋಡಿ, ಅದರಲ್ಲಿ ಅವರ ಒಂದು ಕ್ಯೂಟ್ನೆಸ್ ಏನಿದೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅದು ಎದ್ದು ಕಾಣ್ತಾ ಇದೆ. ಈ ಮೂವಿಯಲ್ಲಿ ಅವ್ರು ತುಂಬ ಜಾಸ್ತಿ ಕ್ಯೂಟಾಗಿ ಮಾತಾಡ್ತಾರೆ ಆ್ಯಂಡ್ ಅವರ ಆ್ಯಕ್ಟಿಂಗ್ ಕೂಡ ಅಷ್ಟೇ ಕ್ಯೂಟ್ ಇದೆ. ಸೊ ಈ ಮೂವಿ ನೋಡಿ ಗೈಸ್, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಭಕ್ತ ಪ್ರಹ್ಲಾದ್ ಮೇಲೆ ಇವರ ಒಂದು ಮೂವಿ ಕರಿಯರ್ ಡೌನ್ಗೆ ಹೋಗೇ ಇಲ್ಲ, ಯಾಕಂದರೆ ಮುಂದೆ ಬರೋ ಮೂವೀಸ್ಗಳಲ್ಲಿ ನಿಮಗೆ ಗೊತ್ತೇ ಆಗುತ್ತೆ. ಈಗ 2 ನಕ್ಷತ್ರಗಳ ಬಗ್ಗೆ ಮಾತಾಡಬೇಕಾದ್ರೆ ಇದಕ್ಕೂ ಇವರಿಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅನ್ನೋ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ. ನೀವು ಯೋಚನೆ ಮಾಡ್ಬೋದು ಈ ಮೂವಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇವ್ರು ಮೂವಿ ಮಾಡ್ತಾರೆ ಯಾರಿವನು ಕೂಡ ತುಂಬ ಚೆನ್ನಾಗಿರೋ ಮೂವಿ, ನೀವೊಮ್ಮೆ ನೋಡಿ ಗೈಸ್. ನೆಕ್ಸ್ಟ್ ನನ್ನ ಫೇವ್ರೆಟ್ ಮೂವಿ ಬಂತು ನೋಡಿ, ದ್ಯಾಟ್ ಈಸ್ ಬೆಟ್ಟದ ಹೂ. ಈ ಮೂವಿ ಐಕಾನಿಕ್, ಈಗಲೂ ಕೂಡ ಈ ಮೂವಿ ಬಗ್ಗೆ ಮಾತಾಡ್ತಾರೆ. ಈ ಮೂವಿಯ ಸೀನ್ಸ್ಗಳನ್ನು ನೆನ್ಪಿಟ್ಕೊಂಡಿದ್ದಾರೆ ಅಂದರೆ ಯೋಚನೆ ಮಾಡಿ ಈ ಮೂವಿ ಎಷ್ಟು ಚೆನ್ನಾಗಿತ್ತು ಅಂತ. ಈ ಮೂವಿಯಲ್ಲಿ ಇವರ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಇವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಕೊಡುತ್ತಾರೆ. ಈ ಮೂವಿ ತುಂಬಾ ಚೆನ್ನಾಗಿದೆ ಗೈಸ್. ಒಂದು ಪುಸ್ತಕ ತಗೊಳ್ಳಿಕ್ಕೋಸ್ಕರ ಇವರು 10 ರೂಪಾಯಿ ಒಟ್ಟು ಮಾಡ್ಲಿಕ್ಕೆ ಹೋಗ್ತಾರೆ ಆ್ಯಂಡ್ ಆ 10 ರೂಪಾಯಿ ಒಟ್ಟು ಮಾಡ್ತಾರ, ಅದೇ ಇರೋದು ಈ ಮೂವಿಯಲ್ಲಿ. ಸೊ ಗೈಸ್, ಸೀರಿಯಸ್ಲಿ ಹೇಳ್ತೀನಿ, ಒಂದು ಆ್ಯಕ್ಟರ್ನ ಮಗ ಆ್ಯಕ್ಟರ್ ಆಗಬಾರ್ದು ಅಂತ ಯಾರು ಹೇಳಿದ್ದು? ಇವರ ಪರ್ಫಾರ್ಮೆನ್ಸ್ ನೋಡಿ ಬೆಟ್ಟದ ಹೂ ಮೂವಿಯಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬಂದುಬಿಡ್ತದೆ ಗೈಸ್. ನೆಕ್ಸ್ಟ್ ಶಿವ ಮೆಚ್ಚಿದ ಕಣ್ಣಪ್ಪ ಅನ್ನೋ ಮೂವಿಯಲ್ಲೂ ಕೂಡ ಇವರಿದ್ದಾರೆ. ಪರಶುರಾಮ ಅನ್ನೋ ಮೂವಿ ಮಾಡ್ತಾರೆ, ಇದು ಇವರ ಚಿಕ್ಕ ವಯಸ್ಸಿನ ಕೊನೆ ಮೂವಿ ಆ್ಯಂಡ್ ನನ್ನ ಪ್ರಕಾರ ಅವರು ಇನ್ನೂ ಜಾಸ್ತಿ ಮೂವಿ ಮಾಡಬೇಕಿತ್ತು, ಯಾಕಂದರೆ ತುಂಬ ಜಾಸ್ತಿ ಐಕಾನಿಕ್ ಮೂವೀಸ್ ಇವರು ಕೊಟ್ಟಿದ್ದಾರೆ ಗೈಸ್. ಪುನೀತ್ ರಾಜ್ಕುಮಾರ್ ಅವರು ಎಡಲ್ಟ್ ಆದಮೇಲೆ ಮಾಡಿದ ಮೊದಲ ಮೂವಿ ಅದು ಬಂದುಬಿಟ್ಟು ಅಭಿ. ಈ ಮೂವಿ ಎಷ್ಟು ಫೇಮಸ್ ಆಯಿತು, ಎಷ್ಟು ಥಿಯೇಟರಲ್ಲಿ ಓಡ್ತು ಅಂದರೆ ತುಂಬ ಭಾಷೆಗೆ ಇದನ್ನು ರೀಮೇಕ್ ಕೂಡ ಮಾಡಿದ್ದಾರೆ. ಸೀರಿಯಸ್ಲಿ ಈ ಮೂವಿ ತುಂಬಾ ಚೆನ್ನಾಗಿದೆ, ಯುನೀಕ್ ಲವ್ ಸ್ಟೋರಿ ಇರ್ತದೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇವರು ಅಭಿ ಅನ್ನೋ ಮೂವಿ ಮಾಡ್ತಾರೆ, ಇದರಲ್ಲಿ ನಮ್ಮ ರಮ್ಯಾ ಮ್ಯಾಮ್ ಅವರು ಇಂಡಸ್ಟ್ರಿಗೆ ಬಂದರು. ಸೀರಿಯಸ್ಲಿ ಈ ಮೂವಿ ತುಂಬಾ ಚೆನ್ನಾಗಿದೆ ಗೈಸ್, ಈ ಮೂವಿ ಕೂಡ ತುಂಬ ಜಾಸ್ತಿ ಪಾಪ್ಯುಲರ್ ಆಗಿದೆ. ನೆಕ್ಸ್ಟ್ ಇವರು ವೀರ ಕನ್ನಡಿಗ ಅನ್ನೋ ಮೂವಿ ಮಾಡ್ತಾರೆ, ಈ ಮೂವಿ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇವರು ಮೌರ್ಯ ಅನ್ನೋ ಮೂವಿ ಮಾಡ್ತಾರೆ, ಈ ಮೂವಿ ತುಂಬಾ ಜಾಸ್ತಿ ಫೇಮಸ್ ಆಗಿದೆ ಆ್ಯಂಡ್ ಮೇನ್ಲಿ ಈ ಮೂವಿಯ ಸಾಂಗ್ಸ್ ಕೂಡ ತುಂಬ ಜಾಸ್ತಿ ಫೇಮಸ್ ಆಗಿದೆ. ಸ್ವಲ್ಪ ಇಮೋಷನಲ್ ಮೂವಿ, ನನಗೆ ಪರ್ಸ್ನಲಿ ಈ ಮೂವಿ ತುಂಬ ಜಾಸ್ತಿ ಇಷ್ಟ ಆ್ಯಂಡ್ ಈ ಮೂವಿಯಲ್ಲಿ ಅಪ್ಪ ಮಗನ ರಿಲೇಷನ್ ಶುರು ಆಗುತ್ತೆ ನೋಡಿ, ಅದು ಕೂಡ ತುಂಬಾ ಜಾಸ್ತಿ ಕ್ಯೂಟ್. ರಮ್ಯಾ ಅವ್ರ ಜೊತೆ ಇವ್ರು ಸೆಕೆಂಡ್ ಮೂವಿ ಮಾಡ್ತಾರೆ, ಅದು ಬಂದುಬಿಟ್ಟು ಆಕಾಶ್. ಇದು ತುಂಬಾ ಜಾಸ್ತಿ ಕ್ಯೂಟ್ ಇದೆ. ಲೈಕ್ ಪುನೀತ್ ರಾಜ್ಕುಮಾರ್ ಅವರ ಕರಿಯರಲ್ಲಿ ತುಂಬ ಜಾಸ್ತಿ ಕ್ಯೂಟ್ ಮೂವೀಸ್ ಕೊಟ್ಟಿದ್ದಾರೆ, ಅದು ತುಂಬ ಜಾಸ್ತಿ ಇಷ್ಟ ಆಗುತ್ತೆ ನಮಗೆ ನೋಡಲಿಕ್ಕೆ. ನೆಕ್ಸ್ಟ್ ಇವರು ನಮ್ಮ ಬಸವ ಅಂತ ಮಾಡ್ತಾರೆ, ಇದು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಜಾಸ್ತಿ ಕ್ಯೂಟ್ ಇದೆ, ನೀವು ಆರಾಮ್ಸೆ ಕೂತ್ಕೊಂಡು ನೋಡ್ಬೋದು ಫ್ಯಾಮಿಲಿ ಜೊತೆ. ನೆಕ್ಸ್ಟ್ ಅಜಯ್ ಅನ್ನೋ ಮೂವಿ ಮಾಡ್ತಾರೆ, ಈ ಮೂವಿ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ, ಬಟ್ ಈ ಮೂವಿ ಚೆನ್ನಾಗಿದೆ ಗೈಸ್, ನಾನು ನೋಡಿದೆ ಮತ್ತು ಈ ಮೂವಿ ತುಂಬ ಚೆನ್ನಾಗಿದೆ, ನೋಡಿ ಒಮ್ಮೆ. ನೆಕ್ಸ್ಟ್ ಇವರು ಅರಸು ಅನ್ನೋ ಮೂವಿ ಮಾಡ್ತಾರೆ, ಇದು ಎಲ್ಲರ ಒಂದು ಫೇವ್ರೆಟ್ ಮೂವಿ, ಇದರ ಒಂದು ಕ್ಲೈಮ್ಯಾಕ್ಸ್ ಯಾರು ಕೂಡ ಮರೆಯಲ್ಲ ಖಂಡಿತ. ಇವರಿಗೆ ಮೂವಿಗೆ ಫಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ ನೋಡಿ. ನೆಕ್ಸ್ಟ್ ಮಿಲನ ಅನ್ನೋ ಮೂವಿ ಮಾಡ್ತಾರೆ, ಈ ಮೂವಿಗೆ ಇವರಿಗೆ ತುಂಬ ಜಾಸ್ತಿ ಪ್ರಶಸ್ತಿ ಸಿಗ್ತದೆ, ಸುವರ್ಣ ಫಿಲ್ಮ್ ಅವಾರ್ಡ್ ಸಿಗುತ್ತೆ ಮತ್ತು ಇವರಿಗೆ ಸೈಮಾ ಅವಾರ್ಡ್ ಕೂಡ ಸಿಗುತ್ತೆ.
ಸೊ ಈ ಮೂವಿ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಈ ಮೂವಿ ತುಂಬ ಇಷ್ಟ. ಬಿಂದಾಸ್ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ, ನೀವು ಕೂತ್ಕೊಂಡು ನೋಡ್ಬೋದು ಗೈಸ್. ನೆಕ್ಸ್ಟ್ ಇವರು ವಂಶಿ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ತುಂಬ ಜಾಸ್ತಿ ಇಮೋಷನಲ್ ಇದೆ, ನಿಮಗೆ ಇಷ್ಟ ಆಗ್ತದೆ. ಆ್ಯಂಡ್ ಈ ಮೂವಿಗೆ ಇವರಿಗೆ ಬೆಸ್ಟ್ ಆ್ಯಕ್ಟರ್ ಸಾಯಿಬಾ ಅವಾರ್ಡ್ ಸಿಗುತ್ತೆ. ಮತ್ತು ಇವರು ರಾಜ್ ಮೂವಿ ಮಾಡ್ತಾರೆ. ಈ ಮೂವಿ ಬಗ್ಗೆ ನನಗೆ ಜಾಸ್ತಿ ಐಡಿಯಾ ಇಲ್ಲ. ನೆಕ್ಸ್ಟ್ ಇವ್ರು ಮಾಡೋದು ರಾಮ್ ಮೂವಿ. ಈ ಮೂವಿ ಎಷ್ಟು ಚಂದ ಇದೆ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನೀವೊಮ್ಮೆ ನೋಡಿ. ಯಾಕಂದರೆ ಇಬ್ಬರಿಗೂ ಮನಸ್ಸಲ್ಲಿ ಪ್ರೀತಿ ಇರ್ತದೆ. ಆ ಕಡೆ ನಮ್ಮ ಹೀರೋಯಿನಿ ಸಹ ಹೇಳ್ಕೊಳ್ಳಲ್ಲ, ಹೀರೋ ಸಹ ಹೇಳ್ಕೊಳ್ಳಲ್ಲ, ಇಬ್ಬರು ಕೂಡ ಜಲಸ್ ಆಗ್ತಿರ್ತಾರೆ. ತುಂಬ ಜಾಸ್ತಿ ಕ್ಯೂಟ್ ಇದೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಒಮ್ಮೆ ನೋಡಿ ಗೈಸ್. ಮಿಲನ ನಂತರ ನಾವು ಪುನಃ ಈ ಜೋಡಿಯನ್ನು ನೋಡ್ತೀವಿ. ಮಿಲನ 1 ವರ್ಷ ಓಡಿದೆ ಥಿಯೇಟರಲ್ಲಿ ಆ್ಯಂಡ್ ತುಂಬ ಜಾಸ್ತಿ ಹಿಟ್ ಅಂತ ಹೇಳ್ಬೋದು, ಐಕಾನಿಕ್ ಮೂವಿ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಪರ್ಸ್ನಲಿ ಮಿಲನ ಇಷ್ಟ, ಹಾಗೆ ಪೃಥ್ವಿ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಫೇವ್ರೆಟ್ ಮೂವಿ ಬಂತು ನೋಡಿ, ದ್ಯಾಟ್ ಈಸ್ ಜಾಕಿ. ಈ ಮೂವಿ ಬಗ್ಗೆ ನನಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ವರ್ಡ್ಸೇ ಇಲ್ಲ. ಈ ಮೂವಿ ತುಂಬ ಜಾಸ್ತಿ ಹಿಟ್ಟಾಗಿದೆ ಆ್ಯಂಡ್ ಇವರಿಗೆ ಈ ಮೂವಿಗೆ ತುಂಬ ಅವಾರ್ಡ್ ಸಿಕ್ಕಿದೆ. ಇವರ ಪರ್ಫಾರ್ಮೆನ್ಸ್ ಎಷ್ಟು ಕ್ರೇಜಿ ಇತ್ತು ಅಂದರೆ ಇವರಿಗೆ ಫಿಲ್ಮ್ಫೇರ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಹಾಗೆ ಸುವರ್ಣ ಫಿಲ್ಮ್ ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟ್ ಮೂವಿ ಹುಡುಗರು. ಈ ಮೂವಿಗೆ ಕೂಡ ಇವರಿಗೆ ಫಿಲ್ಮ್ಫೇರ್ ಅವಾರ್ಡ್ ಸಿಕ್ಕಿದೆ. ಈ ಮೂವಿ ತುಂಬಾ ಜಾಸ್ತಿ ಬೆಸ್ಟ್ ಇದೆ ಗೈಸ್. ಆ್ಯಂಡ್ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ ಎಲ್ಲ ಆ್ಯಕ್ಟರ್ಸ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಇವರು ಪರಮಾತ್ಮ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ಐಕಾನಿಕ್ ಗೈಸ್. ಈ ಮೂವಿಯ ಸಾಂಗ್ಸ್ ಈಗಲೂ ಕೂಡ ಎಲ್ಲ ಕಡೆ ಹರಿದಾಡ್ತಾ ಇದೆ. ಲೈಕ್ ಬಸ್ಸಲ್ಲೂ ಕೂಡ ಈ ಸಾಂಗ್ ಕೇಳ್ತಾ ಇರ್ತೀನಿ ನಾನು. ನೆಕ್ಸ್ಟ್ ಅಣ್ಣ ಬಾಂಡ್ ಮೂವಿ. ಈ ಮೂವಿ ತುಂಬ ಜಾಸ್ತಿ ಫೇಮಸ್ ಆಗಿದೆ, ಸುವರ್ಣ ಫಿಲ್ಮ್ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ. ಈ ಒಂದು ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಎಲ್ಲ ಮೂವೀಸ್ಗಳು ಫೇಮಸ್ ಆಗಿದೆ ಆ್ಯಂಡ್ ಎಲ್ಲ ಕೂಡ ಬೆಸ್ಟ್ ಮೂವೀಸ್ಗಳೇ ಆಗಿರ್ತದೆ. ನೆಕ್ಸ್ಟ್ ಯಾರೇ ಕೂಗಾಡಲ್ಲಿ ಮೂವಿ ಮಾಡಿದ್ದಾರೆ. ಈ ಮೂವಿ ಯಾರಿಗೆ ನೆನಪಿಲ್ಲ ಗೈಸ್, ಆಲ್ಮೋಸ್ಟ್ ಎಲ್ಲ ಜನರು ಈ ಮೂವಿ ನೋಡಿದ್ದಾರೆ. ತುಂಬಾ ಚೆನ್ನಾಗಿರೋ ಮೂವಿ, ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವ್ರು ಮೂವಿ ಮಾಡೋದು ನಿನ್ನಿಂದಲೇ. ಇದು ಕೂಡ ತುಂಬ ಚೆನ್ನಾಗಿದೆ, ನಾರ್ಮಲ್ ಕಾಮಿಡಿ ರೊಮ್ಯಾಂಟಿಕ್ ಮೂವಿ, ನಿಮಗೆ ಇಷ್ಟ ಆಗುತ್ತೆ. ಸೊ ನನಗೆ ಪುನೀತ್ ರಾಜ್ಕುಮಾರ್ ಅವರಲ್ಲಿ ಇಷ್ಟ ಆಗೋದೇ ಇದು. ಇವರು ನಾರ್ಮಲ್ ಕಾಮಿಡಿ ಮೂವಿ ಮಾಡ್ತಾರೆ ಆ್ಯಂಡ್ ಜಾಸ್ತಿ ಅದು ರೊಮ್ಯಾಂಟಿಕ್ ಇರೋದಿಲ್ಲ ಆ್ಯಂಡ್ ವಲ್ಗರ್ ಇರೋದಿಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ನೋಡ್ಬೋದು. ನೆಕ್ಸ್ಟ್ ಇವರು ಪವರ್ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ಬಗ್ಗೆ ನನಗೆ ಜಾಸ್ತಿ ಐಡಿಯಾ ಇಲ್ಲ, ಬಟ್ ಸೀರಿಯಸ್ಲಿ ಈ ಮೂವಿಯ ಒಂದು ಹೆಸರು ಕೇಳಿಗೆ ನನಗೆ ನೋಡ್ಬೇಕನ್ನಿಸ್ತಾ ಇದೆ. ನೆಕ್ಸ್ಟ್ ಇವರು ಮೈತ್ರಿ ಮೂವಿ ಮಾಡ್ತಾರೆ. ಇದು ನನ್ನ ಫೇವ್ರೆಟ್ ಮೂವಿ, ನೋಡಿ ಗೈಸ್, ಇದು ಚೆನ್ನಾಗಿದೆ. ನೆಕ್ಸ್ಟ್ ಇವರು ರಣವಿಕ್ರಮ ಮೂವಿ ಮಾಡ್ತಾರೆ. ಈ ಮೂವಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಈ ಮೂವಿಗೆ ಇವರಿಗೆ ಸಾಯಿಬಾ ಅವಾರ್ಡ್ ಹಾಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ನೆಕ್ಸ್ಟ್ ಇವರು ರಾಜ್ಕುಮಾರ ಮೂವಿ ಮಾಡ್ತಾರೆ. ಈ ಮೂವಿ ಬಗ್ಗೆ ಈಗಲೂ ಕೂಡ ಮಾತಾಡ್ತಾರೆ. ಈ ಮೂವಿಯ ಸಾಂಗ್ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ವಾಹ್ ಎಂಥ ಸಾಂಗ್ ಮಾರೆ. ಆ್ಯಂಡ್ ಈ ಮೂವಿಗೆ ಇವರಿಗೆ ಫಿಲ್ಮ್ಫೇರ್ ಅವಾರ್ಡ್ ಸಿಕ್ಕಿದೆ, ಸೈಮಾ ಅವಾರ್ಡ್ ಸಿಕ್ಕಿದೆ. ಸೊ ಸೂಪರ್ ಮೂವಿ ಗೈಸ್, ಒಮ್ಮೆ ನೋಡಿ. ನೆಕ್ಸ್ಟ್ ಮೂವಿ ಅಂಜನಿ ಪುತ್ರ. ಇದೊಂದು ರೀಮೇಕ್ ಮೂವಿ ಆದರೂ ಕೂಡ ಇದು ತುಂಬಾ ಚೆನ್ನಾಗಿದೆ ಗೈಸ್, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೆಕ್ಸ್ಟ್ ಒಂದು ಹಾರರ್ ಥ್ರಿಲ್ಲರ್ ಮೂವಿ ಬರುತ್ತೆ, ದ್ಯಾಟ್ ಇಸ್ ನಟ ಸಾರ್ವಭೌಮ. ಈ ಮೂವಿ ನನಗೆ ತುಂಬ ಜಾಸ್ತಿ ಇಷ್ಟ ಆಗಿದೆ. ಮೇನ್ಲಿ ಅನುಪಮ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕೆಮಿಸ್ಟ್ರಿ. ನಾನು ರಚಿತಾ ರಾಮ್ ಅವರ ಮೂವಿ ಜರ್ನಿಯಲ್ಲಿಯೂ ಹೇಳಿದೆ ಆ್ಯಂಡ್ ಈ ಒಂದು ವಿಡಿಯೋದಲ್ಲೂ ಹೇಳ್ತೀನಿ, ನನಗೆ ಅವರಿಬ್ಬರ ಕೆಮಿಸ್ಟ್ರಿ ಆ್ಯಂಡ್ ಆ ಸಾಂಗ್ ತುಂಬ ಜಾಸ್ತಿ ಇಷ್ಟ. ನೆಕ್ಸ್ಟ್ ಮಾಯಾ ಬಜಾರ್ ಮೂವಿಯಲ್ಲಿ ಇವರೊಂದು ಸಾಂಗಲ್ಲಿ ಫೀಚರ್ ಆಗ್ತಾರೆ ಆ್ಯಂಡ್ ಈ ಮೂವಿಗಿಂತ ಜಾಸ್ತಿ ಈ ಸಾಂಗ್ಗೆ ಓಡಿದೆ ಅಂತ ಹೇಳ್ಬೋದು. ಸಾಂಗ್ ತುಂಬ ಜಾಸ್ತಿ ಪಾಪ್ಯುಲರ್ ಆಗಿತ್ತು ಆ ಟೈಮಲ್ಲಿ. ನೆಕ್ಸ್ಟ್ ಇವರು ಯುವರತ್ನ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿಗೆ ಇವರಿಗೆ ಸಾಯಿಬಾ ಅವಾರ್ಡ್ ಸಿಗುತ್ತೆ ಆ್ಯಂಡ್ ಈ ಮೂವಿ ತುಂಬಾ ಜಾಸ್ತಿ ಚೆನ್ನಾಗಿದೆ ಗೈಸ್. ನನಗೆ ಪರ್ಸ್ನಲಿ ಈ ಮೂವಿ ತುಂಬ ಜಾಸ್ತಿ ಇಷ್ಟ. ಎಷ್ಟು ಕ್ಲೀನ್, ಕ್ಯೂಟ್ ಆ್ಯಂಡ್ ಸಿಂಪಲ್ ಮೂವಿ ಅಂದರೆ ಇದು. ಈ ಮೂವಿಯ ಸಾಂಗ್ ಪಾಠಶಾಲಾ ಆಗಿರ್ಬೋದು, ಹಾಗೆ ರಾಜಾರಾಣಿ ಆಗಿರ್ಬೋದು, ನೀನಾಂದೇನ ಆಗಿರ್ಬೋದು, ಎಲ್ಲ ಸಾಂಗ್ಸ್ ಐಕಾನಿಕ್. ನೆಕ್ಸ್ಟ್ ಇವರು ನಮ್ಮ ಜೊತೆ ಇದ್ದಾಗ ಮಾಡಿದ ಮೂವಿಗಳಲ್ಲಿ ಒಂದನೇದು ಜೇಮ್ಸ್, ಮತ್ತು ಇವರು ಲಕ್ಕಿ ಮ್ಯಾನ್ ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿಯಲ್ಲಿ ಇವರು ಗಾಡ್ ಆಗಿದ್ದಾರೆ. ನೆಕ್ಸ್ಟ್ ಇವರೊಂದು ಗಂಧದ ಗುಡಿ ಅನ್ನೋ ಮೂವಿ ಮಾಡ್ತಾರೆ. ಇದು ಇವತ್ತು ಕೊನೆ ಮೂವಿ ಅಂತಲೇ ಹೇಳ್ಬೋದು, 2022 ಬಂದಿತ್ತು. ಸೀರಿಯಸ್ಲಿ ಇವರ ಫಿಲ್ಮಿ ಜರ್ನಿ ಬಗ್ಗೆ ಮಾತಾಡೋದಾದರೆ ಇವರೊಬ್ಬರು ಬ್ರಿಲಿಯಂಟ್ ಆ್ಯಕ್ಟರ್. ಔಟ್ಸೈಡರ್ಗಳು ಕೂಡ ತಮ್ಮ ಇಮೇಜನ್ನು ಹಾಳು ಮಾಡ್ಕೋತಾರೆ. ಲೈಕ್ ಏನಾದರೂ ಒಂದು ಕೆಲಸ ಮಾಡೇ ಬರ್ತಾರೆ, ಅದರಿಂದ ಅವರ ಇಮೇಜ್ ಹಾಳಾಗುತ್ತೆ. ಆದರೆ ಇವರು ಇನ್ಸೈಡರ್ ಆದರೂ ಕೂಡ ಇವರ ಇಮೇಜ್ಗೆ ಯಾವುದೇ ಒಂದು ತೊಂದರೆ ಆಗಿಲ್ಲ. ಫಸ್ಟ್ ಟು ಲಾಸ್ಟ್ ಕ್ಲೀನ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಿನ ಇವರ ಪವರ್ಫುಲ್ ಪರ್ಫಾರ್ಮೆನ್ಸ್ ಅಂದರೆ ಅದು ಬಂದುಬಿಟ್ಟು ಒಂದು ಭಕ್ತ ಪ್ರಹ್ಲಾದ, 2 ನಕ್ಷತ್ರಗಳು, ಬೆಟ್ಟದ ಹೂ, ಹಾಗೆ ನನ್ನ ಫೇವ್ರೆಟ್ ಮೂವಿ ಯಾರಿವನು. ಈ ಮೂವಿ ಕೂಡ ತುಂಬಾ ಚೆನ್ನಾಗಿದೆ, ಐಕಾನಿಕ್, ಒಮ್ಮೆ ನೋಡಿ. ಹಾಗೆ ದೊಡ್ಡ ಆದಮೇಲೆ ಕೂಡ ಅವರದ್ದು ತುಂಬ ಮೂವೀಸ್ಗಳು ಬಂದಿದೆ. ಲೈಕ್ ನನ್ನ ಫೇವ್ರೆಟ್ ಮೂವಿಯಲ್ಲಿ ನಾನು ಇಡೋದು ಮೌರ್ಯ, ಅಪ್ಪು, ಮಿಲನ, ನಟ ಸಾರ್ವಭೌಮ, ರಾಜ್ಕುಮಾರ, ಅಂಜನಿ ಪುತ್ರ, ಮೈತ್ರಿ, ರಣವಿಕ್ರಮ, ಅಣ್ಣ ಬಾಂಡ್, ಹುಡುಗರು, ನನಗೆ
ಈಗ ಏನು ಹೇಳೋದು, ಆಲ್ ಮೂವೀಸ್. ಅವರು ಬ್ರಿಲಿಯಂಟ್ ಚೈಲ್ಡ್ ಆರ್ಟಿಸ್ಟ್ ಮಾತ್ರ ಅಲ್ಲ, ಬ್ರಿಲಿಯಂಟ್ ಅಡಲ್ಟ್ ಆ್ಯಕ್ಟರ್ ಮಾತ್ರ ಅಲ್ಲ, ಅವರು ಸೂಪರ್ ಡೂಪರ್ ಪವರ್ಫುಲ್ ಡ್ಯಾನ್ಸರ್. ಆ್ಯಂಡ್ ಅವರ ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ. ನಿಮಗೆ ಏನು ಹೇಳಿ ಗೈಸ್, ಅವರ ಡ್ಯಾನ್ಸ್ ತುಂಬಾ ಐಕಾನಿಕ್, ಅಂದರೆ ಹೇಳಲಿಕ್ಕಾಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಇವರು ತುಂಬ ಒಳ್ಳೆ ಸಿಂಗರ್. ಆ್ಯಂಡ್ ಇವರು ಫಿಲ್ಮ್ಫೇರ್ ಅವಾರ್ಡಲ್ಲಿ ನಾಮಿನೇಟ್ ಕೂಡ ಆಗಿದ್ದರು ಒಂದು ಮೂವಿಯ ಆಲ್ಬಮ್ ಅಂದರೆ ಸಾಂಗಿಗೆ. ಆ್ಯಂಡ್ ಸೀರಿಯಸ್ಲಿ ನಾನು ಹೇಳ್ತೀನಿ, ಇವರ ಮೂವೀಸ್ಗಳು ತುಂಬಾ ಚೆನ್ನಾಗಿರ್ತದೆ, ಇವರ ಸಾಂಗ್ಸ್ ತುಂಬ ಚೆನ್ನಾಗಿರ್ತದೆ. ಆ್ಯಂಡ್ ನೀವು ನೋಡಿದಾಗ, ನೀವು ಕೇಳಿದಾಗ ತುಂಬ ಜಾಸ್ತಿ ಇಷ್ಟಪಡ್ತೀರಾ. ನಾನು ಡ್ಯಾನ್ಸಿಗೂ ಸೈ, ಆ್ಯಕ್ಟಿಂಗಿಗೂ ಸೈ, ಹಾಡಿಗೂ ಸೈ ಅಂತ ಹೇಳಿ ಇವರು ಹೋಸ್ಟಿಂಗಿಗೂ ಸೈ ಅಂತ ಹೇಳಿಬಿಡ್ತಾರೆ. ಅದು ಏನಂದರೆ ಫ್ಯಾಮಿಲಿ ಪವರ್ ಅನ್ನೋ ಒಂದು ಬ್ರಿಲಿಯಂಟ್ ಶೋ ಮೂಲಕ. ಫ್ಯಾಮಿಲಿ ಪವರ್ ಆದಮೇಲೆ ಇವರು ಕನ್ನಡದ ಕೋಟ್ಯಾಧಿಪತಿ ಅನ್ನೋ ಶೋ ಕೂಡ ಮಾಡ್ತಾರೆ. ಈ ಎರಡು ಶೋ ತುಂಬ ಜಾಸ್ತಿ ಫೇಮಸ್ ಇದೆ, ಪಾಪ್ಯುಲರ್ ಆಗಿದೆ. ಕನ್ನಡದ ಕೋಟ್ಯಾಧಿಪತಿ ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ ಇವರದ್ದು ಒಂದು ಸೀಕ್ವೆನ್ಸೇ ಇಟ್ಟಿದ್ದಾರೆ ಮೈತ್ರಿ ಮೂವಿಯಲ್ಲಿ. ಸೊ ತುಂಬ ಜಾಸ್ತಿ ಪಾಪ್ಯುಲರ್ ಆದ ಶೋ. ಎನಿವೇಸ್ ಗೈಸ್, ನನಗೆ ಪರ್ಸ್ನಲಿ ಈ ಒಂದು ವಿಡಿಯೋ ತುಂಬಾ ಮನಸ್ಸಿಗೆ ಹತ್ತಿರ. ಆ್ಯಂಡ್ ಐ ಹೋಪ್ ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಪುನೀತ್ ರಾಜ್ಕುಮಾರ್ ಅವರ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.